ಇಡೀ ಜನಸಂಖ್ಯೆಯಲ್ಲಿ 90% ಜನ ನಮ್ಮಲ್ಲಿ ಕೂಲಿಕಾರರು, ಕಾರ್ಮಿಕರು, ದುಡಿಯುವ ವರ್ಗ, ಅಂದಂದ ದುಡ್ಡು ತಿನ್ನುವಂಥ ಜನ ಹೀಗೆ ಇರೋದ್ರಿಂದಾಗಿ ಸಹಜವಾಗಿ ಆ ಜನಕ್ಕೆ ಒಂದು 500,000 ಅಂದ್ರೆ ಒಂದು ದಿನದ ಪಗಾರ ಶಕ್ತಿ ಪರಮಾಡುವಂಥ ಪರಿಸ್ಥಿತಿ. ಜೊತೆಗೆ ಈ ಸಲ ಅಂತ ನಿಮ್ಗೆ ಗೊತ್ತದೆ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದ್ದರಿಂದಾಗಿ ಅದು ಅಲ್ಲಿ ಹೆಲ್ಪ್ ಆಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಒಂದು ಕೈ ಏನೋ ಕಾಂಗ್ರೆಸ್ ಹೆಚ್ಚು ಅನಿಸಿದ್ರು ಸಹಿತ ಮುಸ್ಲಿಮರು ವಿರೋಧಗೊಂಡಿದ್ದು ಇವತ್ತು ಕಾಂಗ್ರೆಸ್ಸಿಗೆ ಸುಲಭವಾಗಿ ಗೆಲ್ಲಬಹುದಾದಂತಹ ಕ್ಷೇತ್ರವನ್ನು ಕಳ್ಕೊಳ್ತಾ ಇದ್ದಾರಾ ಅಂತ ಜನ ಮಾತಾಡ್ತಾ ಇದ್ದಾರೆ. ಇನ್ನು ಇದು ಮತ ಎಷ್ಟು ಪರಿವರ್ತನೆ ಆಗ್ತದೆ, ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂಥದ್ದು ಅದು ಗೊತ್ತಾಗೋದು ರಿಸಲ್ಟ್ ದಿವಸನ. ಇವತ್ತು ಸಾಯಂಕಾಲ ಏನೋ ಮಾಡ್ತಾರೆ ಎಕ್ಸಿಟ್ ಪೋಲ್ ಅಂತೇಳಿ. ಎಕ್ಸಿಟ್ ಪೋಲ್ದಲ್ಲಿ ಎಷ್ಟು ಮಟ್ಟಿಗೆ ಖರೆ ಬರ್ತದೆ ಸುಳ್ಳು ಬರ್ತದೋ ಗೊತ್ತಿಲ್ಲ, ಆದರೂ ಮಾಡ್ತಾ ಇದ್ದಾರೆ. ಅದ್ರ ಒಂದಿಷ್ಟು ಏನೋ ವಾಸ್ತವದ ಮೇಲೆ ಮತದಾರರು ಕೇಳ್ತಾ ಇರ್ತಾರೆ. ಮತ ಹಾಕಿದವರು ಭೇಟಿಯಾಗಿ ಕೇಳಿ ಅವ್ರ ಹೆಸರನ್ನು ಗುಪ್ತಿಟ್ಕೊಂಡು ಯಾರಿಗೆ ಆಗಿರ್ಬೋದು, ಏನು ಎಂತ ಅಲ್ಲಿ ವಾತಾವರಣ ಇಲ್ಲ, ಯಾರಿಗೆ ಹಾಕ್ತಾ ಇದ್ದಾರೆ ತಮ್ಮದೇ ಆದಂಥ ಮೂಲಗಳಿಂದ ನಮ್ಮ ಪತ್ರಿಕಾ ರಂಗದವರು ನೋಡ್ತಿರ್ತಾರೆ. ಮತ್ತು ಸ್ವತಃ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅವರು ಸ್ವತಃ ಒಂದಲ್ಲೇ ಸರ್ವೇನು ಮಾಡ್ತಾ ಇರ್ತಾರೆ ಯಾರು ಗೆಲ್ಬೋದು ಅಂತೇಳಿ. ಅದನ್ನು ಇವತ್ತು ಸಾಯಂಕಾಲ ಗೊತ್ತಾಗುವಂಥದ್ದು ಅದು